ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ. ಇವತ್ತು ಚಾಪಿಂಗ್ ಬೋರ್ಡ್, ವೆಜಿಟೇಬಲ್ ಚಾಪಿಂಗ್ ಬೋರ್ಡ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನು ಆದಷ್ಟು ಈ ಮರದ ಚಾಪಿಂಗ್ ಬೋರ್ಡ್ನ ಬಳಸ್ತಾ ಇದ್ದೀನಿ ತುಂಬ ವರ್ಷದಿಂದ. ಚಾಪಿಂಗ್ ಬೋರ್ಡ್ನ ಸರಿಯಾಗಿ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಬೇಗ ಈ ಥರ ಗ್ರೀನ್ ಕಲರ್ ಆಗಿಬಿಡುತ್ತೆ, ಕೊಳೆ ಥರ ಕೂತ್ಕೊಳ್ಳುತ್ತೆ. ಅದ್ರ ಜೊತೆಗೆ ಸ್ಮೆಲ್ ಕೂಡ ಬರುತ್ತೆ. ಬ್ಯಾಕ್ಟೀರಿಯಾ, ವೈರಸ್ಸು, ಬೇರೆ ಥರ ಫಂಗಸ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇದನ್ನು ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಸ್ವಲ್ಪ ನೀರಿಂದ ಒದ್ದೆ ಮಾಡ್ಕೊಳ್ಳಿ. ನಂತರ ಬೇಕಿಂಗ್ ಸೋಡಾ, ಅಡುಗೆ ಸೋಡಾನ ಎಲ್ಲ ಕಡೆನೂ ಎಲ್ಲೆಲ್ಲಿ ಹಸಿರು ಜಾಸ್ತಿ ಇದೆ, ಕೊಳೆ ಜಾಸ್ತಿ ಇರುತ್ತಲ್ವ, ಆ ಪ್ಲೇಸಲ್ಲೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಿಂಬೆಹಣ್ಣು ತೊಗೊಳ್ಳಿ. ಅರ್ಧ ಹೋಳಷ್ಟು ನಿಂಬೆಹಣ್ಣು ಚೆನ್ನಾಗಿ ಹಿಂಡಿ, ಬೇಕಿಂಗ್ ಸೋಡಾ ಮೇಲೆ ಚೆನ್ನಾಗಿ ಹಿಂಡಿ, ನಂತರ ನಾನು ತೋರಿಸಿರೋ ರೀತಿ ಚೆನ್ನಾಗಿ ಉಜ್ಜಬೇಕು. ನೀವು ಸ್ಕ್ರಬ್ಬರಲ್ಲಿ ಯಾವ ಥರ ಉಜ್ತೀರೋ ಅದೇ ರೀತಿ ಉಜ್ಜಬೇಕು ನೋಡಿ. ಕಾರ್ನರಲ್ಲೆಲ್ಲ ಉಜ್ಜಬೇಕು. ವಾರಕ್ಕೆ ಒಂದ್ಸಲನಾದರೂ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಚಾಪಿಂಗ್ ಬೋರ್ಡು ಹಸಿರು ಕಲರ್ಗೆ ತಿರ್ಗಲ್ಲ, ಕೊಳೆ ಕೂಡ ಜಾಸ್ತಿ ಆಗಲ್ಲ. ನಾನು ಇತ್ತೀಚೆಗೆ ವೈಟ್ ಬೋರ್ಡ್ನ ಜಾಸ್ತಿ ಬಳಸ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ಚಾಪಿಂಗ್ ಬೋರ್ಡ್ನ ಬಳಸ್ತಲೇ ಎತ್ತಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಳೆ ಆಗಿದೆ. ಈ ವೈಟ್ ಚಾಪಿಂಗ್ ಬೋರ್ಡ್ನ ಬಳಸ್ತೀನಿ. ಇದು ಅಷ್ಟೇ ಕಪ್ಪಗಾಗ್ಬಿಟ್ಟಿದೆ, ಸ್ವಲ್ಪ ಗ್ರೀನಿಶ್ ಕಲರ್ ಇದೆ. ಇದಕ್ಕೂ ಫಸ್ಟು ಬೇಕಿಂಗ್ ಸೋಡಾ ಹಾಕಬೇಕು. ನಂತರ ನಿಂಬೆಹಣ್ಣಿಂದ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ 1 ಗಂಟೆನಾದರೂ ಹಾಗೇ ಬಿಡಿ ನೋಡಿ. 1 ಗಂಟೆ ನಂತರ ಸ್ಕ್ರಬ್ಬರ್ ಇರುತ್ತಲ್ವ, ಸ್ಟೀಲ್ ಸ್ಕ್ರಬ್ಬರು, ಅದರಿಂದ ಚೆನ್ನಾಗಿ ಉಜ್ಜಬೇಕು. ಶ್ರಮ ಪಡಬೇಕಾಗುತ್ತೆ. ಒಂದು 15 ನಿಮಿಷನಾದ್ರೂ ಟೈಮ್ ಬೇಕಾಗುತ್ತೆ. ನೀಟಾಗಿ ಉಜ್ಜಿ ತೊಳಿಬೇಕು. ನಾನಿದು ತುಂಬ ದಿನದಿಂದ ಬಳಸ್ತಲೇ ಹಾಗೆ ಬಿಟ್ಟಿರುವಂಥ ಚಾಪ್ ಬೋರ್ಡ್, ಅದಕ್ಕೆ ಇಷ್ಟು ಗಲೀಜಾಗಿದೆ. ಮಾಮೂಲಿಯಾಗಿ ಇಷ್ಟು ಗಲೀಜಾಗಲ್ಲ ಯಾರ್ದು. ನೀವು 10 ದಿನಕ್ಕೆ ಒಂದ್ಸಲನಾದರೂ ಈ ಮೆಥಡಲ್ಲಿ ಕ್ಲೀನ್ ಮಾಡೋದ್ರಿಂದ ನಿಮ್ಮ ಚಾಪಿಂಗ್ ಬೋರ್ಡ್ ಯಾವಾಗಲೂ ಹೊಸದ್ರಂತೆ ಇರುತ್ತೆ. ಇನ್ನೂ ನೀಟಾಗಿ ಕ್ಲೀನ್ ಆಗಿಲ್ಲ ಅಂದರೆ ಸ್ಕ್ರಬ್ಬರಿಂದ ಮತ್ತೆ ಒಂದ್ಸಲ ನೀಟಾಗಿ ಪ್ರೆಸ್ ಮಾಡಿ ಉಜ್ಜಿ ತೊಳಿರಿ ನೋಡಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ? ಮುಂಚೆ ಎಷ್ಟು ಗಲೀಜಾಗಿತ್ತು ಅಂತ ಇವಾಗ ಎಷ್ಟು ನೀಟಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಸ್ವಲ್ಪ ಹಸಿರು ಕಲರ್ ಅಲ್ಲಿ ಇದೆ, ಮತ್ತೆ ಒಂದ್ಸಲ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗುತ್ತೆ. ಮುಂಚೆ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತ ನೋಡಿ. ನಿಂಬೆಹಣ್ಣು, ಬೇಕಿಂಗ್ ಸೋಡಾ ಅಷ್ಟೇ ಬಳಸಿರೋದು. 5 ರೂಪಾಯಿ ಕೂಡ ಆಗಲ್ಲ. ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಚಾಪಿಂಗ್ ಬೋರ್ಡ್ ಹೊಸದರಂತೆ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಕೆಲವು ಕಿಚನ್ ಕ್ಲೀನಿಂಗ್ ವೀಡಿಯೋಸ್ನ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಇದೆ ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.